ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ತುಂಬಾ ಜನ ಪೇಷಂಟ್ಸ್ ಸಹ ಈ ತರ ಕೇಳ್ತಾರೆ ನನಗೆ, ಸರ್ ಮೊದಲೆಲ್ಲ ಏನು ಟೆಸ್ಟ್ ಮಾಡಿಸ್ತಾ ಇರಲಿಲ್ಲ ಸರ್, ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ 7-8 ಜನ ಮಕ್ಕಳು ಹೆರ್ತಾ ಇದ್ರು, ಇವಾಗೆಲ್ಲ ಏನ್ ಸರ್ ಈ ಸ್ಕ್ಯಾನ್ ಅಂತೆ ಬ್ಲಡ್ ಟೆಸ್ಟ್ ಅಂತ ಇದೇನೋ ಮಾಡಿಸ್ತಾರೆ ಅಂತ ಕೇಳ್ತಾರೆ. ನೋಡಿ, ನೀವೊಂದು ಅರ್ಥ ಮಾಡ್ಕೋಬೇಕು, ಮೊದಲೆಲ್ಲ ಅಫ್ಕೋರ್ಸ್ ನೀವು ಹೇಳದಂಗೆ ನಾರ್ಮಲ್ ಆಗಿ ಮನೇಲೆ ಡೆಲಿವರಿ ಆಗ್ಬಿಡ್ತಾ ಇತ್ತು, ಏನು ಟೆಸ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಅದರಲ್ಲಿ ಎಷ್ಟು ಜನ ಉಳಿತಾ ಇದ್ರು ಅಂಡ್ ಉಳಿದಿರೋ ಮಕ್ಕಳಿಗೆ ಎಷ್ಟು ಜನಕ್ಕೆ ಅಬ್ನಾರ್ಮಾಲಿಟೀಸ್ ಇರೋದು, ಕೆಲವೊಂದ್ಸಲ ಬುದ್ಧಿಮಾಂದ್ಯತೆ, ನಡೆಯೋಕ್ಕಾಗಲ್ಲ, ಆತರ ಎಷ್ಟು ಜನ ಮನೇಲೆ ಕೂಡ ಹಾಕೊಂಡು ಮನೇಲೆ ಜೀವನ ಪೂರ್ತಿ ಕಳೆದು ತೀರೋಗಿರೋರು ಇದ್ದಾರೆ. ಆದ್ರೆ ಈಗ ಅದೆಲ್ಲ ಎಷ್ಟು ತುಂಬಾ ಕಡಿಮೆ ಆಗಿದೆ ಅಂತಂದ್ರೆ ಈಗಿರೋ ಟೆಕ್ನಾಲಜಿ, ಫಾರ್ ಎಕ್ಸಾಂಪಲ್ ಅಲ್ಟ್ರಾಸೌಂಡ್, ಕೆಲವೊಂದು ಬ್ಲಡ್ ಟೆಸ್ಟ್, ಜೆನೆಟಿಕ್ ಪ್ರಾಬ್ಲಮ್ಸ್ ಗಳು ಸಹ ಇತ್ತೀಚೆಗೆ ನಮ್ಮ ಕಂಟ್ರೀಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಅದೆಲ್ಲ ಈ ಇರೋ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಅಲ್ಟ್ರಾಸೌಂಡ್, ಬ್ಲಡ್ ಟೆಸ್ಟ್, NIPT, ಆಮ್ನಿಯೋಸೆಂಟೆಸಿಸ್ ಇದೆಲ್ಲ ಯೂಸ್ ಮಾಡ್ಕೊಂಡು ಈ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ, ಜೆನೆಟಿಕ್ ಅಬ್ನಾರ್ಮಲಿಟಿ, ಗ್ರೋತ್ ಪ್ರಾಬ್ಲಮ್ ಏನಿದೆ ಆಲ್ಮೋಸ್ಟ್ 90 to 95% ಆಫ್ ಅಬ್ನಾರ್ಮಲಿಟೀಸ್ ನಾವು ಹುಟ್ಟಕ್ಕಿಂತ ಮುಂಚೆನೆ ಡಯಾಗ್ನೋಸ್ ಮಾಡಬಹುದು. ಅಂಡ್ ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಇದ್ರೆ ಡೆಫಿನೆಟ್ಲಿ ಆಗ್ಲಿಂದಾನೇ ಟ್ರೀಟ್ಮೆಂಟ್ ಶುರು ಮಾಡಿ ಸಕ್ಸಸ್ಫುಲಿ ಒಂದು ಹೆಲ್ದಿ ಮಗುನ ನಾವು ಈ ಭೂಮಿ ಮೇಲೆ ತರಬಹುದು. ಹಾಗಾಗಿ ಇದನ್ನ ನಾವು ಯೋಚನೆ ಮಾಡ್ಬೇಕು. ಅಫ್ಕೋರ್ಸ್ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಬಟ್ ಒಂದು ಹೆಲ್ದಿ ಮಗು ಬಂದಾಗ ಲೈಫ್ ಲಾಂಗ್ ಹ್ಯಾಪಿನೆಸ್ ಅಲ್ವಾ, ಮಗುಗೆ ಆಗ್ಲಿ ಪೇರೆಂಟ್ಸ್ಗೆ ಆಗ್ಲಿ, ಅದನ್ನ ನಾವು ಥಿಂಕ್ ಮಾಡಬೇಕು.